ನಮ್ಮ ದೇಶ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಮೊನ್ನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೀತು. ಆವಾಗ ಬಹಳಷ್ಟು ಜನರಿಗೆ ಯಾರು ಸಿಟ್ಟಿ ಬಾರಿಸ್ರಿ, ಸಿನಿಮಾ ಅಲ್ಲದ ಏನಪ್ಪ, ಸ್ವಲ್ಪ ಸುಮ್ಮನಿರು. ಸಿಂಧರು ಈ ಒಂದು ಪಹಲ್ಗಾಮ್ ಟೆರರ್ನಲ್ಲಿ ನಮ್ಮ ಜನರಿಗೆ 26 ಜನರಿಗೆ ಕೊಲೆ ಮಾಡಿದ್ರು ಪಾಕಿಸ್ತಾನ್ ಟೆರರಿಸ್ಟ್. ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲೂ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರಿಗೆ ಕೊಲೆ ಮಾಡಿದ್ರು. ಸೊ ಇದು ಎಲ್ಲ ಸರ್ಕಾರದ ಒಂದು ಕಡೆ ಇದ್ರೆ, ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ ಅಂದ್ರೆ ದೇಶ ಉಳಿಸೋಗೋಸ್ಕರ ದೇಶದ ಒಂದು ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಕೆಲವು ಜನ ಇದಕ್ಕೆ ಕ್ರೆಡಿಟ್ ತಗೊಳ್ಳಕ್ಕೆ ನಾವೇ ಮಾಡಿದ್ದೇವೆ, ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡೋರು ಕೆಲವು ಜನ ಇದ್ದಾರೆ. ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು ಅಥವಾ ಕರ್ನಲ್ಲು, ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ, ಏನಪ್ಪ ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ, ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಆದ್ರೆ ಅದು ಏನೂ ಇಲ್ಲ. ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪಹಲ್ಗಾಮದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ, ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಕೇಳಿಕೊಂಡೇವೆ. ನಾನೇ ಮೊದಲು ಕೇಳಿದ್ದು ಅದೇ. ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ಮೋದಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಬೇಕು, ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು, ಅವ್ರ ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದ್ದೇವೆ. ಆದರೆ ಮೋದಿ ಅವರು 2 ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರು ಕೂಡ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ. ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ, ನಾವು ದೇಶಕ್ಕಾಗಿ ನಮ್ಮ ಕೆಲಸಗಳನ್ನ ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಎಲ್ಲ ಮುಖಂಡರು ಬಂದರು. ಆದರೆ ಈ ನಮ್ಮ ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು, ಈ ಭಾಗದಲ್ಲೇ ಇದ್ದು ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ. ಅಂದ್ರೆ ಏನರ್ಥ? ನಿಮ್ಮ ದೇಶ ಒಂದ್ ಕಡೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಇನ್ನೊಂದು ಕಡೆ ನಮ್ಮೆಲ್ಲರನ್ನ ಕರೆಸಿ ನೀವು ಡೆಲ್ಲಿಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ನಾನು ಬಿಹಾರ್ಗೆ ಹೋಗಿ ಪ್ರಚಾರ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ. ಇದು ಸರಿಯಲ್ಲ. ಈ ರೀತಿ ಭಾವನೆ ಇಟ್ಟುಕೊಂಡು ನೀವು ಏನಾದರೂ ಕೆಳಮಟ್ಟದಲ್ಲಿ ಅಥವಾ ವಿರೋಧ ಪಕ್ಷದವರಿಗೆ ನೀವು ಹೀನಾಯವಾಗಿ ಅಥವಾ ಕೆಳಮಟ್ಟದಿಂದ ನೋಡಿದ್ರೆ, ಈ ದೇಶದ ಜನ, ಈ ದೇಶದ ನಾಯಕರು, ಈ ದೇಶದ ನಮ್ಮ ಯುವಕರು ಎಂದೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಏನ್ ದೇಶ ಕೇವಲ ಅದಕ್ಕೆ ನೀವು
ರಕ್ಷಣೆ ಕೊಡದೆ ಬರೇ ಬೇರೆಯವ್ರು ನೀವು ಕೆಲಸ ಮಾಡಿ ನಾನು ದೇಶದಲ್ಲಿ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಯುದ್ಧದ ಕಾಲದಲ್ಲಿ ನಾವು ದೇಶದಲ್ಲಿ ಒಕ್ಕಟ್ಟಿರಬೇಕು ಅಂತ ಹೇಳಿ ನಾವು ಬಯಸ್ತೇವೆ. ಆದರೆ ಮೋದಿ ಅವರು ಈ ಒಕ್ಕಟ್ಟುತನ ಅವ್ರ ಲಾಭ ಏನು ತಗೊಳ್ತಾ ಇದ್ದಾರೆ ಅಂದರೆ ಚುನಾವಣೆ ಲಾಭ. ಈ ಕಡೆ ನಾವು ದೇಶದ ಬಗ್ಗೆ ಯೋಚನೆ ಮಾಡಿದ್ರೆ ಅವರು ತಮ್ಮ ಪಕ್ಷದ ಬಗ್ಗೆ ಯೋಚನೆ ಮಾಡ್ತಾರೆ. ಇಂಥ ಮುಖಂಡರಿಂದ ಇಂಥ ಲೀಡರ್ಸ್ಗಳಿಂದ ದೇಶ ಹಾಳಾಗ್ತದೆ ಹೊರತಾಗಿ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ. ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಬಹಳಷ್ಟು ಸಹಕಾರ ಕೊಟ್ಟಿದ್ದೇವೆ. ಯಾಕಂದ್ರೆ ದೇಶ ಮುಖ್ಯ. ದೇಶ ಉಳಿದ್ರೆ ನಾವೆಲ್ಲ ಉಳಿತೇವೆ. ನಾವೆಲ್ಲ ಉಳಿದ್ರೆ ದೇಶಕ್ಕೆ ರಕ್ಷಣೆ ಮಾಡಬಹುದು. ಮತ್ತು ನಾವು ಎಂದೂ ಯಾರಿಗೂ ಹೆದರಿಲ್ಲ. ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ ಯುದ್ಧ ನಡೆದಾಗ ಇಲ್ಲಿ ಅಮೆರಿಕದು 7ನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾಜ್ ಬಂದಿತ್ತು ನೀರಿನ ಮೇಲಿಂದ. ದೊಡ್ಡ ದೊಡ್ಡ ಅದರಲ್ಲಿ ಕ್ಷಿಪಣಿಗಳು, ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬಾಂಗ್ಲಾದೇಶ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೇಟು ಆಗಲಿಲ್ಲ. ದೇಶ ಉಳಿಸೋಗೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಗೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ ಅವರು ಯುದ್ಧವನ್ನ ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು. ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ. ಮಾತಾಡಿಲ್ಲ. ನಾನು ನೋಡ್ತೀನಿ, ಒಳಗೆ ಹೋಗಿ ಕುಡಿತೀನಿ, ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದೂ ಹೇಳಿಲ್ಲ. ಅವ್ರು ಹೇಳಿದ್ದು ಒಂದೇ, ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ, ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು. ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದ್ರು. ಇವತ್ತು ಅದೇ ಮಾತನ್ನ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ.